ಬ್ಯಾಂಗ್ಳೂರ್ ಕಾಫಿ ಫೇಮಸ್ ಎಲ್ಲ ನಾವು ಕೇಳುದೇ ಸೈಡ್ ಹಾಕಿದ್ದೆ ಗುರುಗಳೇ ನಮಸ್ಕಾರ. ನಾನು ರಾಕೇಶ್ ಅಂತ. ತಾವು ಇಲ್ಲಿ ಇದ್ರ ಬಗ್ಗೆ ಒಂಚೂರು ಪರಿಚಯ ಮಾಡಿಕೊಟ್ರೆ 4 ಜನಕ್ಕೆ ಅನುಕೂಲ ಆಗುತ್ತೆ ಅಂತ. ಇಲ್ಲಿ ಇದರ ಹೆಸರು? ನಮಸ್ಕಾರ ರಾಕೇಶ್ ಅವರೇ. ಇದು ಶ್ರೀ ಶ್ರೀನಿವಾಸ ಧಾರ್ಮಿಕ ಕೇಂದ್ರ ಅಂತ. ಇದು ಹೆಸರುಘಟ್ಟದಲ್ಲಿ ಬರ್ತಾ ಇದೆ. ಹೆಸರುಘಟ್ಟದಲ್ಲಿ ದಾಸನಹಳ್ಳಿ ಕ್ರಾಸಲ್ಲಿ ಇದು ರಾಯರ ನೆರಳು ಲೇಔಟಲ್ಲಿ ಶ್ರೀ ಶ್ರೀನಿವಾಸ ಧಾರ್ಮಿಕ ಕೇಂದ್ರ ಅಂತೇಳಿ ನಾವು ಏರ್ಪಾಡು ಮಾಡಿದ್ದೇವೆ. ಇಲ್ಲಿ ಎಲ್ಲ ಥರದ ಧಾರ್ಮಿಕ ಕೇಂದ್ರಗಳಲ್ಲಿ ಉಪನಯನ, ಚೌಳ, ಆಮೇಲೆ ನಿಶ್ಚಿತಾರ್ಥ, ಆಮೇಲೆ ಷಟ್ಗಷ್ಟಾರ್ಥ ಅವೆಲ್ಲ ಕಾರ್ಯಕ್ರಮ ಇಲ್ಲಿ ನೆರವೇರುತ್ತದೆ. ಆಮೇಲೆ ಇಲ್ಲಿ ಗೋದಾನ ಒಂದಿದೆ. ಈ ಗೋದಾನ ಅಂದರೆ ನಾಟಿ ಹಸುಗಳು, ನಾಟಿ ಹಸು, ಮಾಮೂಲಿ ಹಸುಗಳಲ್ಲ, ಜರ್ಸಿ ಅಲ್ಲ, ನಾಟಿ ಹಸುಗಳಿಂದ ಗೋದಾನವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಥರದ ಅಭಿಪ್ರಾಯದಿಂದ ಯಾವುದು ಮಾಡಲ್ಲ. ಯಾವುದು ಅಂದರೆ ದುಡ್ಡಿನ ವ್ಯವಹಾರ ಇಲ್ಲ. ಅವ್ರು ಏನು ಕೊಡ್ತಾರೆ, ಭಕ್ತಾದಿಗಳು ಏನು ಕೊಡ್ತಾರೆ, ಅದೇ ಪ್ರೀತಿ ವಿಶ್ವಾಸದಿಂದನೇ ಎಲ್ಲ ಕಾರ್ಯಕ್ರಮವನ್ನು ಈ ಸ್ಥಳದಲ್ಲಿ ನೆರವೇರಿಸಲಾಗುತ್ತದೆ ಎಂದು ನಾನು ಸವಿನಯ ವಿಶ್ವಾಸಪಡ್ತೇನೆ. ನಮಸ್ಕಾರ. ಇದು ತಾವು ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಇದು ತಿರುಪತಿಯಿಂದ? ಹೌದು, ಇದು ಶ್ರೀ ಶ್ರೀನಿವಾಸ ದೇವರನ್ನ ತಿರುಪತಿ ಸನ್ನಿಧಾನದಲ್ಲಿ ಇದು ಮಾಡಿಕೊಂಡು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ವಿ. ಈ ಪ್ರತಿಷ್ಠಾಪನೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳಿಂದ ಪ್ರತಿಷ್ಠಾಪನಿಸಲಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಟ್ಟಿದ್ದಾರೆ ಅಂತ. ಸರಿ ಸರಿ. ಇಲ್ಲಿ ನೀವು ಅಂದರೆ ಉಪನಯನ, ಚಟಕ ಶ್ರಾದ್ದ ಎಲ್ಲಾನು ಮಾಡ್ಕೊಡ್ತೀರಾ? ಬೇರೆ ಬೇರೆ ನಾಮಕರಣ ಆ ಥರ ದುಡ್ಡಿನ ವ್ಯವಹಾರ ಯಾವುದೂ ಇರುವುದಿಲ್ಲ. ಓಕೆ, ಸ್ವಯಂ ಸೇವೆ ಮಾಡ್ತಾ ಇದ್ದಾರೆ.